ಸೀತಾ ವಲ್ಲಭ ಧಾರಾವಾಹಿಯ ಮೂಲಕ ನಿಮ್ಮ ಮನೆ ಹಾಗೂ ಮನೆಗಳಿಗೆ ಲಗ್ಗೆ ಇಟ್ಟು ಆ ನಂತರ ಬಿಗ್ ಬಾಸ್ ಮನೆಯೊಳಗೂ ಕಾಲಿಟ್ಟಿದ್ದ ಸ್ಫೂರ್ತಿ ಗೌಡ ಅವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಹೀಗೊಂದು ಪ್ರಶ್ನೆಯ ಬೆನ್ನತ್ತಿ ನಾವು ಹೊರಟಾಗ ನಮಗೆ ಸ್ಫೂರ್ತಿಯವರು ಸಿಕ್ಕಿದ್ದು ಕೊತ್ನೂರಿನ ದಿನ್ನೆಯಲ್ಲಿ. ಸೊ ಇನ್ನೇಕೆ ತಡ, ಸ್ಫೂರ್ತಿ ಗೌಡವರ ಜೀವನದಲ್ಲಿ ಏನೆಲ್ಲ ಆಗ್ತಾಯಿದೆ, ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಅವರ ಮುಂದಿನ ಯೋಜನೆಗಳ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದವರು ನೀವು. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸ್ಫೂರ್ತಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ? ಒಂದು ಬ್ಯೂಟಿಫುಲ್ ಜರ್ನಿ ಅದೊಂದು ಬಿಗ್ ಬಾಸು. ಆಚೆ ಬಂದಮೇಲೆ ಆ್ಯಸ್ ಯೂಶುವಲ್ ಆಫರ್ಸ್ಗಳು, ಮೂವಿ ಆಫರ್ಸ್, ಸೀರಿಯಲ್ ಆಫರ್ಸ್ ಎಲ್ಲ ತುಂಬ ಬಂತು. ಆ್ಯಂಡ್ ಅದೇ ಒಂದು 3 to 4 ಮಂತ್ ನಾನು ಯಾವ ಪ್ರಾಜೆಕ್ಟು ಮಾಡಿರಲಿಲ್ಲ. ಈವನ್ ಆಫರ್ ಬಂದಿದ್ರೂ ಮಾಡೋಕ್ಕಾಗಿಲ್ಲ. ಸೊ ಆ್ಯಂಡ್ ಮೋರ್ ಓವರ್ ಇವಾಗ ರೀಸೆಂಟಾಗಿ ನಾನೊಂದು ತೆಲುಗು ಪ್ರಾಜೆಕ್ಟ್ ಸ್ಟಾರ್ ಮಾಲ್ ವರ್ಕ್ ಮಾಡ್ತಿದ್ದೀನಿ, ಹೆಸರು ಕುಂಕುಂಪು ಅಂತ. ಚೆನ್ನಾಗಿದೆ ಲೈಫ್ ಒಂಥರ. ಈಗ ಸದ್ಯದ ಬಿಗ್ ಬಾಸ್ ನೋಡ್ತಾ ಇದ್ರೆ ಯಾವಾಗಲಾದ್ರೂ ಟೈಮ್ ಸಿಕ್ಕಾಗ? ನೋಡ್ತಾ ಇದ್ದೀನಿ ಪ್ರೋಮೋಸು ಆ್ಯಂಡ್ ಮೋರ್ ಓವರ್ ಟ್ರೋಲ್ ಪೇಜಸ್ ಇನ್ಸ್ಟಾಗ್ರಾಮಿಗೆ ಬಂದರೆ ಸಾಕು, ಆಲ್ಮೋಸ್ಟ್ ಬಿಗ್ ಬಾಸ್ ಕಂಟೆಂಟೇ ನೋಡಬೇಕು. ಸೊ ನಿಮ್ಗೇನು ಅನ್ಸುತ್ತೆ, ನೀವಿದ್ದ ಬಿಗ್ ಬಾಸ್ ಮನೆಗೂ ಈಗಿರುವ ಬಿಗ್ ಬಾಸ್ ಮನೆಗೂ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ಕಂಟೆಸ್ಟೆಂಟ್ ಹೇಳ್ತಾ ಇದ್ದೀನಿ. ಕಂಟೆಸ್ಟೆಂಟ್ ಆಗಿರ್ಬೋದು, ಅಲ್ಲಿ ಟಾಸ್ಕ್ಗಳಾಗಿರ್ಬೋದು, ಕೂಗಾಟ, ಕಿರ್ಚಾಟ. ನನಗೆ OTT ಅಲ್ಲಿ ಏನ್ ಟಾಸ್ಕ್ ಕೊಟ್ಟಿದ್ರು ಸೇಮ್ ರಿಪೀಟ್ ಟಾಸ್ಕ್ ಅಂತ ಫೀಲ್ ಆಯ್ತು. ಅಂದ್ರೆ ನಮ್ಗೆ ಏನೇನಿತ್ತು ಅದನ್ನ ಶಫಲ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ಬಟ್ ನಮ್ ಕಂಟೆಸ್ಟೆಂಟ್ ಎಲ್ಲ ಏನೋ ಒಂಥರ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅಂತ ಫೀಲ್ ಆಗ್ತಿತ್ತು. ಅಂದ್ರೆ ಖುಷಿ ಇದ್ದಾಗ ಖುಷಿಯಲ್ಲಿ ಇರ್ತಾ ಇದ್ರು, ಜಗಳ ಬಂದಾಗ ಜಗಳ, ಅಂದ್ರೆ ಇನ್ನೋಸೆಂಟ್ ಫೇಸ್ ಸ್ವಲ್ಪ ಜಾಸ್ತಿ ಇತ್ತು ಅನಿಸ್ತು ನನಗೆ ನಮ್ಮ ಬ್ಯಾಚ್ ಕಂಟೆಸ್ಟೆಂಟು. ಬಟ್ ಈಗಿರೋ ಬಿಗ್ ಬಾಸ್ ಅಲ್ಲಿ ತುಂಬಾ ಫೈಟ್ ಜಾಸ್ತಿ ಅಂತ ಫೀಲ್ ಆಗ್ತಾ ಇದೆ. ಏನೋ ಎಂಟರ್ಟೈನ್ಮೆಂಟ್ಗಿಂತ ಜಾಸ್ತಿ ಫೈಟಿಂಗ್ ಜಾಸ್ತಿ ಅಂತ ಫೀಲ್ ಆಗ್ತಿದೆ. ಬರೀ ಕೂಗಾಟ, ಪ್ರತಿ ಪ್ರೋಮೋದಲ್ಲೂ ಕೂಗಾಟ, ಕಿರ್ಚಾಟ. ಆ ಪ್ರೋಮೋ ನೋಡೇ ಏನದು ಫುಲ್ ಎಪಿಸೋಡ್ ನೋಡ್ಬೇಕಂತನೂ ಫೀಲ್ ಆಗತ್ತೆ. ಆಕ್ಚುಲಿ ಪ್ರೋಮೋ ಕಟ್ ಅಷ್ಟು ಚೆನ್ನಾಗಿದೆ. ನಮ್ದ್ರಲ್ಲಿ ಫೈಟ್ ಮಾಡೋರೆ ಅಷ್ಟೊಂದು ಯಾರು ಇರ್ತಾ ಇರ್ಲಿಲ್ಲ. ಸೊ ಅದೊಂದು ಡಿಫ್ರೆನ್ಸ್ ಇದೆ. ಓಕೆ, ಸೊ ತೆಲುಗು ಇಂಡಸ್ಟ್ರಿ ಕೂಡ ಹೋಗಿದ್ದೀರಾ ನೀವೀಗ. ಅಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀರಾ ಸದ್ಯಕ್ಕೆ, ಕಿರುತೆರೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಸೊ ಕನ್ನಡದ ಕಲಾವಿದರಿಗೆ, ಕನ್ನಡಿಗರಿಗೆ ತೆಲುಗು ದಲ್ಲಿ ಸಿಗುವ ಮರ್ಯಾದೆಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲಿ ಯಾವ ಥರ ಟ್ರೀಟ್ ಮಾಡ್ತಾರೆ? ಇವಾಗ ಆರ್ಟಿಸ್ಟ್ ಅಂದಮೇಲೆ ಕನ್ನಡ ಮತ್ತು ತೆಲುಗು ಟ್ರೀಟ್ಮೆಂಟ್ ಏನಿಲ್ಲ. ಏನಂದರೆ ಒಂದು ಅಕಮಂಡೇಷನು, ನಮಗೆ ಹೋಗೋಕ್ಕೆ ಬರೋಕ್ಕೆ ಒಂದು ಫ್ಲೈಟ್ ಚಾರ್ಜಸ್ಸು, ಇರೋಕ್ಕೆ ಒಂದು ಸ್ಟೇಗೆ. ಸೊ ಅದನ್ನ ಬ್ಯೂಟಿಫುಲ್ ಟ್ರೀಟ್ ಅಂತ ನಾವೇನು ಹೇಳೋಕ್ಕಾಗಲ್ಲ. ಆಮೇಲೆ ಅವರು ಏನಂತಾರೆ, ಎಷ್ಟು ಡೈಲಿ ಅಂದರೆ ಯೂಶಲಿ ನಮ್ಮ ಕನ್ನಡದಲ್ಲಿ ಒಂದು ಮಂತ್ಲಿ ಒಂದು 20 days ವರ್ಕಿಂಗ್ ಸ್ಕೆಡ್ಯೂಲ್ ಇದ್ದರೆ ಅವ್ರ ಸ್ಕೆಡ್ಯೂಲೇ ಒಂದು 12 days. ಸೊ ಹಾಗಾಗಿ ಡೈಲಿ ಪೇಮೆಂಟ್ ಜಾಸ್ತಿ ಇರುತ್ತೆ. ಸೊ ನಮಗೆ ಗೊತ್ತಾಗಲ್ಲ, ಪರ್ ಡೇ ದೇ ಆರ್ ಪೇಯಿಂಗ್ ದಿಸ್ ಮಚ್ ಅಂತ ಫೀಲ್ ಮಾಡ್ಕೊಂತೀವಿ ಅಷ್ಟೇ. ಏನು ಅಂದ್ರೆ ಡಿಫ್ರೆನ್ಸ್ ಅದೇ ಆಗೋದು. ಅಂಡ್ ಮೋರ್ ಓವರ್ ಕೆಲಸ ವರ್ಕ್ ಜಾಸ್ತಿ, ಅವ್ರ ವರ್ಕ್ ತಗೊಂಡಿದ್ದೆ ಗೊತ್ತಾಗಲ್ಲ ನಮ್ಮ ಕೈಯಲ್ಲಿ. ಈಗ ನಮ್ಮ ಕನ್ನಡದಲ್ಲಿ ಪರ್ ಡೇ 1.5 ಎಪಿಸೋಡ್ ಆದ್ರೆ ಅಲ್ಲಿ 3 ಎಪಿಸೋಡ್ 2.5-3 ಎಪಿಸೋಡ್ ತನಕ ಮಾಡ್ತಾರೆ. ಅದು ನಮಗೆ ಗೊತ್ತೇ ಆಗಲ್ಲ ವರ್ಕ್. ಏನಂದ್ರೆ ಅದ್ರ ಮೇಲೆ ಪೇಮೆಂಟ್ ಬೇಸ್ ಆಗತ್ತೆ ನಮಗೆ ಪರ್ ಡೇ. ಸೊ ಹಾಗಾಗಿ ಇವಾಗ ಟ್ರೀಟ್ಮೆಂಟ್ ಅಂದರೆ ನನಗೇನಿಲ್ಲ, ಎಷ್ಟಾದರೂ ನಮ್ಮ ಕನ್ನಡ ನಾವು ಬಿಟ್ಕೊಡೋಕ್ಕೆ ಆಗಲ್ಲ. ಅಲ್ಲಿ ಹೋದ್ರೂ ಅಷ್ಟೇ ತುಂಬ ಮಿಸ್ ಮಾಡ್ಕೊಳ್ತೀನಿ ಬ್ಯಾಂಗ್ಳೂರ್ನ. ಯಾವಾಗ ಮನೆಗೆ ರಿಟರ್ನ್ ಬರ್ತೀನಿ ಅನ್ನೋ ಫೀಲಿಂಗಲ್ಲೇ ಇರ್ತೀನಿ. ಎಲ್ಲರಿಗೂ ಅಲ್ಲಿರೋ ಕನ್ನಡದವ್ರು ಯಾರೇ ವರ್ಕ್ ಮಾಡ್ತಿದ್ರು ನಮ್ಮ ಹೋಮ್ ಟೌನ್ ಅಂತ ಫೀಲ್ ಇರೋದೇ ಇಲ್ಲ. ವರ್ಕ್ ಆಯಿತು, ವರ್ಕ್ ಆಗಿ ನೆಕ್ಸ್ಟ್ ದಿನನೇ ಫ್ಲೈ ಮಾಡಿಬಿಡ್ತೀವಿ. ಯಾಕಂದರೆ ಯಾವತ್ತಿದ್ರು ಕರ್ನಾಟಕನೇ. ಸೊ ಅಲ್ಲಿ ರೆಮ್ಯುನರೇಷನ್ ವಿಚಾರದಲ್ಲಿ ಇಲ್ಲಿಕ್ಕಿಂತ ಒಂಚೂರು ಬೆಟರ್ ಅಂತ ಹೇಳ್ತಾ ಇದ್ದೀರಾ ನೀವು? ಬೆಟರ್, ಅಫ್ಕೋರ್ಸ್ ಬೆಟರ್ ಇರುತ್ತೆ. ಬಟ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಕಮ್ಮಿ ಅಲ್ಲಿ. ಇಲ್ಲಿ ವರ್ಕಿಂಗ್ ಡೇಸ್ ಜಾಸ್ತಿ, ಅಲ್ಲಿ ಈಕ್ವಲ್. ಸೊ ಇಲ್ಲಿ ಒಂದು 50 ಅಂದರೆ ಮೇನ್ ಲೀಡ್ ಬಂದರೆ ಒಂದು 15 to 16 days 17 days ವರ್ಕ್ ಮಾಡಿದ್ರೆ ಎಲ್ಲಿ ಶೂಟಿಂಗ್ ಸ್ಕೆಡ್ಯೂಲ್ ಪ್ಯಾಕಪ್ ಆಗೋದೇ 11 days ಮ್ಯಾಕ್ಸಿಮಮ್ ಮುಗಿಸ್ಬಿಡ್ತಾರೆ. 11 days ಫುಲ್ ಬ್ಯಾಂಕಿಂಗ್ ಮಾಡಿ ಅಂದರೆ ವರ್ಕ್ ಮಾಡಿದ್ರೆ ನಮಗೆ ಗೊತ್ತಾಗಲ್ಲ. ಸೊ ಈಗ ಸೀತಾ ವಲ್ಲಭ ಸೀರಿಯಲ್ ಮಾಡ್ತಾ ಇದ್ದವ್ರು ನೀವು. ಸೊ ಈ ತೆಲುಗುದಲ್ಲಿ ಹೇಗೆ ಚಾನ್ಸ್ ಸಿಕ್ಕಿದ್ದು, ಅದರದ್ದೊಂದು ವಿವರಣ? ಇಲ್ಲ, ಫಸ್ಟು ಲಾಂಚ್ ಆಗಿದ್ದು ಪ್ಯಾಟೆ ಹುಡುಗಿರಳ್ಳಿ ಲೈಫು ಸ್ಟಾರ್ ಸುವರ್ಣದಲ್ಲಿ ಲಾಂಚ್ ಆಗಿದ್ದು.
ಅದಾದಮೇಲೆ 1 ವೀಕ್ ಆದಮೇಲೆ ಐ ಆಮ್ ವೆರಿ ನ್ಯೂ ಟು ಫಾರ್ ದಿಸ್ ಪ್ಲೇಸ್. ಆ ಟೈಮಲ್ಲಿ ಅಂದರೆ ನಾನು ಮ್ಯಾಂಗ್ಳೂರಲ್ಲಿ ಓದ್ತಾ ಇದ್ದೆ. ಅದಾದಮೇಲೆ ಪ್ಯಾಟೆ ಹುಡುಗರ ಎಳಿ ಲೈಫ್ ರಿಯಾಲಿಟಿ ಶೋಸ್ ಇತ್ತು. ಸೊ ಅದಾದಮೇಲೆ 1 ವೀಕ್ ಆದಮೇಲೆ ನಂಗೆ ಕಲರ್ಸ್ ಕನ್ನಡದಿಂದ ಕಾಲ್ ಬಂತು. ಆ್ಯಂಡ್ ಮೋರ್ ಓವರ್ ಹೊಸಬಿಡು ಈ ಪ್ಲೇಸಿಗೆ ನನಗೆ ಫೇಕ್ ಕಾಲ್ ಅಂತಲೇ ಇಗ್ನೋರ್ ಮಾಡ್ತಾ ಇದ್ದೆ, ಯಾರೋ ಆಟಾಡಿಸ್ತಿರ್ಬೇಕೇನೋ ಅಂತ. ಸೊ ಬ್ಯಾಕ್ ಟು ಬ್ಯಾಕ್ ಕಾಲ್ ಬಂದಾಗ ಅದೇ ಸೀತಾವಲ್ಲಪ್ಪ ಪ್ರಾಜೆಕ್ಟಿಗೆ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ನನಗೆ ಕೋವಿಡ್ ಟೈಮಲ್ಲಿ ಐ ಡೋಂಟ್ ನೋ ಯಾವುದೇ ಕಾಸ್ಟಿಂಗ್ ಏಜೆನ್ಸಿಯಿಂದ ನಾನೇನು ಕನೆಕ್ಟ್ ಆಗಿಲ್ಲ ತೆಲುಗು. ಯೂಶಲಿ ಇವಾಗ ನಮ್ಮ ಕನ್ನಡದವರಿಗೆ ಒಂದು ಕನೆಕ್ಷನ್ ಏನಾದರೂ ಬೇಕಲ್ಲ, ಯೂಶಲಿ ಕಾಸ್ಟಿಂಗ್ ಏಜೆನ್ಸಿಯಿಂದ ಕನೆಕ್ಟ್ ಆಗ್ತಾರೆ. ನಂಗೆ ಗೊತ್ತಿಲ್ಲ ಎಲ್ಲಿಂದ ಅವರಿಗೆ ನಂಬರ್ ಸಿಕ್ತೋ ಏನೋ ನಂಗೆ ಗೊತ್ತಿಲ್ಲ. ಆಲ್ ಆಫ್ ಅ ಸಡನ್ ಐ ಗಾಟ್ ಅ ಕಾಲ್. ಸೊ ಫಸ್ಟ್ ಅಲ್ಲಿ ಹೋದ್ಮೇಲೆ ಆಡಿಷನ್ ಗಿಡಿಷನ್ ಅಂತ ಏನಾದ್ರು ಇತ್ತಾ ಅಥವಾ? ಹೌದು ಅಫ್ಕೋರ್ಸ್. ಇವಾಗ ಎಂಥ ದೊಡ್ಡ ಆರ್ಟಿಸ್ಟ್ ಇದ್ರೂ ಲುಕ್ ಟೆಸ್ಟ್ ಅನ್ನೋದೊಂದು ಇದ್ದೇ ಇರುತ್ತೆ. ಯಾಕಂದರೆ ಆ್ಯಕ್ಟಿಂಗ್ ಸ್ಕಿಲ್ಗಿಂತ ಆ ಕ್ಯಾರೆಕ್ಟರಿಗೆ ಸೂಟ್ ಆಗ್ತಾರೋ ಇಲ್ವೋ ಅಂತ ಆಡಿಷನ್ ಇತ್ತು. ಆ್ಯಂಡ್ ಎಮರ್ಜೆನ್ಸಿ ಅವ್ರು ಬೇರೆ ಶೂಟಿಗೆ ಎಮರ್ಜೆನ್ಸಿ ಇದ್ದರು. ಅದು ನನ್ನ ಜಮಿನಿಯಲ್ಲಿ ಕನ್ಯಾದಾನಂ ಅಂತ ಫಸ್ಟ್ ಪ್ರಾಜೆಕ್ಟ್ ಲೀಡಾಗಿ ಮಾಡಿರೋದು. ಸೊ ಅದಾದಮೇಲೆ ನಂಗೆ ಅವಾಗ ತೆಲುಗು ಲ್ಯಾಂಗ್ವೇಜ್ ಒಂದು ವರ್ಡು ಗೊತ್ತಿರಲಿಲ್ಲ. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರು ಮತ್ತೆ? ಇಲ್ಲ, ತುಂಬ ಕಷ್ಟ ಆಯ್ತು ಆ್ಯಕ್ಚುಲಿ. ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ ಅನಿಸ್ತು. ಯಾಕಂದರೆ ಬೇಸಿಕಲಿ ಐ ಆಮ್ ಫ್ರಮ್ ಚಿಕ್ಕಮಂಗ್ಳೂರು. ಅಂದರೆ ನನಗೆ ತೆಲುಗು ಭಾಷೆ ಅನ್ನೋದೇ ಒಂಚೂರು ಕನೆಕ್ಷನ್ ಕೂಡ ಇರಲಿಲ್ಲ, ತುಂಬ ದೂರ. ಇವಾಗ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಸ್ವಲ್ಪ ತಮಿಳ್ ತೆಲುಗು ಸ್ವಲ್ಪ ಕನೆಕ್ಷನ್. ನಾನು ಮೂವಿ ನೋಡೋದು ಕಮ್ಮಿ, ತಮಿಳ್ ತೆಲುಗು ಬೇರೆ ಭಾಷೆ ಮೂವಿ ನೋಡೋದು ನನ್ಗೆ ಕಮ್ಮಿ. ಸೊ ಇನಿಷಿಯಲ್ ಡೇಸಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ಹೋಗ್ತಾ ಅರ್ಥ ಆಯಿತು ಭಾಷೆ. ಸೊ ಈಗ ತೆಲುಗು ಬರುತ್ತೆ ನಿಮ್ಗೊಂದು ಹಂತಕ್ಕೆ ಅಥವಾ ಪೂರ್ತಿ ಫ್ಲೂಯೆಂಟ್ ಮಾತಾಡ್ತೀರಾ? ಫ್ಲೂಯೆಂಟ್ ಅಲ್ಲ, ಏನಿಲ್ಲ, 60% ಮ್ಯಾನೇಜ್ ಅಷ್ಟೇ. ಅಂದರೆ ಇವಾಗ ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇವಾಗ ನಮ್ಮ ಕನ್ನಡದಲ್ಲಿ ಇವಾಗ ಡೈರೆಕ್ಟರ್ ಏನೇ ಇದ್ರೂ ಕನ್ನಡದಲ್ಲಿ ಹೇಳ್ತಾರಲ್ಲ, ಹಾಗೆ ಅಲ್ಲಿ ನಮಗೆ ಭಾಷೆ ಬರಲ್ಲ ಅಂತ ಅವ್ರೇನು ಅಂದ್ಕೊಳ್ಳಲ್ಲ, ಎಲ್ಲರೂ ತೆಲುಗು ಅಲ್ಲೇ ಹೇಳೋದು. ಪ್ರತಿಯೊಂದು ಅವ್ರು ನಮಗೇನಾದರೂ ಹೇಳಬೇಕು ಇಲ್ಲ ನಮ್ಮಿಂದ ಆ್ಯಕ್ಟಿಂಗ್ ಸ್ಕಿಲ್ ಏನಾದರೂ ಈ ಥರ ಎಕ್ಸ್ಪ್ರೆಷನ್ ಬೇಕು ಅದೆಲ್ಲ ತೆಲುಗು ಅಲ್ಲೇ ಹೇಳೋದು. ಅಫ್ಕೋರ್ಸ್ ಅನಿವಾರ್ಯ. ಹಾಂ, ನಾವು ಅನಿವಾರ್ಯ, ನಾವು ಕಲಿಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ನೋ ಅದರ್ ಆಪ್ಷನ್ ನಮಗೆ. ಸೊ ಇಂಗ್ಲಿಷ್ ಮಾತಾಡೋದು ಇಲ್ಲ ಅವರ ಮಾತೃಭಾಷೆ ಅಷ್ಟೇ ಅಲ್ಲ. ಬೇರೆ ಕಡೆ ಕಮ್ಯುನಿಕೇಟ್ ಮಾಡ್ಬೋದೇನೋ, ರೇರ್. ಒಂದು 90% ಒಂದು 10% ಡೈರೆಕ್ಟರ್ ಹಿಂದಿನೋ ಎಲ್ಲ ಬಟ್ 90% ಅವರು ಆಲ್ಮೋಸ್ಟ್ ತೆಲುಗು ಅಲ್ಲೇ ನಮಗೆ ಕಮ್ಯುನಿಕೇಟ್ ಮಾಡೋದು. ಓಕೆ. ಸೊ ಆಗಲೇ ಮಾತಾಡ್ತಾ ಈಗ ನಿಮ್ದು ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ರಿ, ಹೊಸ ಸೀರಿಯಲ್ ಮಾಡ್ತಾ ಇದ್ದೀನಿ ಅಂತ. ಸೊ ಆ ಸೀರಿಯಲ್ ಬಗ್ಗೆ ಮಾತಾಡೋದಾದ್ರೆ ಹೇಗಿದೆ ರೆಸ್ಪಾನ್ಸು, ಏನು ಕತೆ, ನಿಮ್ಮ ಪಾತ್ರ? ಇಟ್ಸ್ ಆ ಸೀರಿಯಲ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ 8 yearsಯಿಂದ ಆ ಸೀರಿಯಲ್ ರನ್ ಆಗ್ತಾ ಇದೆ. ಇದು ಜನರೇಷನ್ ಚೇಂಜು. ಓಕೆ. ಸೊ ಆಲ್ಮೋಸ್ಟ್ ಇವಾಗ 2000+ ಮೆಗಾ ಸೀರಿಯಲು. ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಸೂಪರ್ ಡೂಪರ್ ಹಿಟ್ ಇನ್ ತೆಲುಗು ಇಂಡಸ್ಟ್ರಿಯಲ್ಲಿ. ಎಲ್ರಿಗೂ ಆ ಸೀರಿಯಲ್, ಇವನ್ ಇಲ್ಲಿ ನಮ್ಮ ಲೈನಲ್ಲೂ ಅಂದರೆ ಹೊರಗಡೆ ಹೋಗ್ಬೇಕಾರೆಲ್ಲ ಕೇಳ್ತಾ ಇರ್ತಾರೆ, ಕುಂಕುಮ ಮಾಡ್ತಿದ್ದೀರಲ್ಲ ನೀವು ಅಂತ ಎಲ್ಲ. ಅಂದರೆ ಕನ್ನಡ ಆಡಿಯನ್ಸ್ ಕೂಡ ಇದ್ದಾರೆ ಆ ಸೀರಿಯಲಿಗೆ. ತುಂಬ ಚೆನ್ನಾಗಿದೆ ಸೀರಿಯಲು. ಆ್ಯಂಡ್ ಮೋರ್ ಓವರ್ 2000+ ಅಂದರೆ ಏನು ಹೇಳೋದೇ ಬೇಡ, ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಎಲ್ಲೋ ಒಂದು ಕಡೆ ಈಗ ನಿಮಗೆ ತೆಲುಗು ಇಂಡಸ್ಟ್ರಿ ಅಂದ್ರೆ ಅಪ್ಪಿ ಒಪ್ಕೊಂಡಿದೆ ಒಂದು ಅರ್ಥದಲ್ಲಿ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸಲ್ಲಿ ಮಾಡ್ತಾ ಇದ್ದಾರೆ ನೀವು. ಆದರೆ ಕನ್ನಡ ಕಿರುತೆರೆಯಿಂದಾಗಲಿ ಅಥವಾ ಕನ್ನಡ ಚಿತ್ರರಂಗದಿಂದಾಗಲಿ ಸ್ಫೂರ್ತಿ ಗೌಡ ಅವರಿಗೆ ತುಂಬ ನಿರೀಕ್ಷೆಗಳಿದ್ದಾವೆ. ಆದರೆ ಆ ನಿರೀಕ್ಷೆಯ ಮಟ್ಟ ತಲುಪೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ಅನ್ಸುತ್ತೆ ನಿಮಗೆ? ಅವಕಾಶಗಳ ಕೊರತೆ ನಿಜಕ್ಕೂ ಕಾಡ್ತಿದೆಯಾ ನಿಮಗೆ ಈ ಕನ್ನಡದಲ್ಲಿ? ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಅವಕಾಶ ಕೊರತೆಗಿಂತ ಬಂದಿರೋ ಅವಕಾಶನ ನಾವು ಯುಟಿಲೈಸ್ ಮಾಡ್ಕೊಬೇಕು. ಸಮ್ಟೈಮ್ಸ್ ಅದೇ ಹೇಳಿದ್ನಲ್ಲ, ಬಿಗ್ ಬಾಸಿಂದ ಆಚೆ ಬಂದಮೇಲೆ ಐ ಗಾಟ್ ಮೆನಿ ಕಾಲ್ಸ್. ಆ ಟೈಮಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಇಗ್ನೋರ್ ಮಾಡಿಬಿಡ್ತೀವಿ. ಅದಾದಮೇಲೆ ಸ್ವಲ್ಪ ಕಮ್ಮಿ ಆಯಿತು ಅಂದ್ಕೊಳ್ತೀನಿ. ಅದಾದಮೇಲೆ ನನಗೆ ಕಾಲ್ ಬಂದಿರೋದೇ ತೆಲುಗಲ್ಲಿ. ಸರಿ, ಓಕೆ, ಲೆಟ್ ಮೀ ಅಗ್ರಿ ಅಂತ ಅಂದ್ಬಿಟ್ಟು ಒಪ್ಕೊಂಡು. ಅದೇ ಟ್ಯಾಲೆಂಟ್ ಇರೋರಿಗೆ ಕನ್ನಡ ಇಂಡಸ್ಟ್ರಿ ಅಫ್ಕೋರ್ಸ್ ಕೈ ಹಿಡಿಯುತ್ತೆ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಬಟ್ ಏನಂದರೆ ಒಂದು ಸ್ವಲ್ಪ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇರಬೇಕು ಅಂದ್ಕೊಳ್ತೀನಿ. ಒಂದೇ ಸರಿ ಮರೆ ಆದರೆ ಅವಕಾಶಗಳು ಕಮ್ಮಿನೇ ಅದು. ಸೊ ನಿಮ್ಮ ಪ್ರಕಾರ ಕನ್ನಡತಿಯಾಗಿ ಕನ್ನಡ ಇಂಡಸ್ಟ್ರಿನ ಕನ್ನಡ ಕಿರುತೆರೆಯಲ್ಲಿ ಕೆಲಸ ಮಾಡಿರೋ ಕಾರಣಕ್ಕಾಗಿ ಕನ್ನಡದ ನಟಿಯರನ್ನು ಕನ್ನಡ ಚಿತ್ರರಂಗ ಆಗಲಿ ಅಥವಾ ಕಿರುತೆರೆ ಆಗಲಿ ಸಮರ್ಪಕವಾಗಿ ಬಳಸ್ಕೊಳ್ತಿದೆಯಾ ಅಂತ ಅನಿಸುತ್ತಾ ನಿಮಗೆ? ನಿಮ್ಮ ವಿಚಾರದಾಗ ಯೂಶಲ್ ಎಲ್ಲ ಹೌದು. ಇವಾಗ ಏನಂದರೆ ಪೇಮೆಂಟು ಅದು ಇದು ಅಂದ್ಕೊಂಡು ನಮ್ಮ ಕನ್ನಡದವರೇ ಇವಾಗ ತುಂಬ ಜನ ತೆಲುಗುಗೆ ಶಿಫ್ಟ್ ಆಗ್ತಾ ಇದ್ದಾರೆ.
ಸೊ ಬಟ್ ಅವರವರು ವೈಯಕ್ತಿಕ ಅದು ನಾವೇನು ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ತೆಲುಗು ಇವಾಗ ನನಗೆ ಇನ್ನೊಂದು ತೆಲುಗು ಪ್ರಾಜೆಕ್ಟ್ ಬಂದು ಕನ್ನಡ ಯಾವುದಾದ್ರೂ ಆಫರ್ ಬಂದರೆ ನಾನು ಅಫ್ಕೋರ್ಸ್ ನಾನು ಕನ್ನಡದಲ್ಲೇ ನನಗೆ ಬೆಳಿಬೇಕು ಅಂತಲೇ ಆಸೆ. ಯಾಕಂದರೆ ಈಗ ನಮ್ಮ ಫ್ಯಾಮಿಲಿ ಫುಲ್ಲು ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಅಫ್ಕೋರ್ಸ್ ಎಲ್ರಿಗೂ ಇವಾಗ ಈಗ ನಮ್ಮ ಮನೇಲಿ ಯಾರು ಇವಾಗ ನಾನು ತೆಲುಗು ಸೀರಿಯಲ್ ಮಾಡ್ತಿದ್ದೀನಿ ಯಾರು ನೋಡ್ತಾನೆ ಇಲ್ಲ. ಅದು ಒಂದು ಪ್ರಾಬ್ಲಮ್. ಇವಾಗ ನಾನು ತೆಲುಗಲ್ಲಿ 2-3 ಅಷ್ಟು ಪಾಪ್ಯುಲರ್ ಸೀರಿಯಲ್ಲು ಕರ್ನಾಟಕದಲ್ಲೂ ಅದು ಪಾಪ್ಯುಲರ್, ತುಂಬ ಜನಕ್ಕೆ ಗೊತ್ತು. ಆ ಹೆಸರು ಕೇಳಿದ್ರೆ ಹೇಳ್ತಾರೆ ಓ ಸೂಪರ್ ಹಿಟ್ ಸೀರಿಯಲ್ ಅಲ್ವಾ ಅದು, ಅಲ್ಲಿ ಮಾಡ್ತಾ ಇದ್ದೀರಾ ಅಂತ ತುಂಬ ಜನ ಹೇಳಿದ್ದಾರೆ ನಮ್ಮ ಆರ್ಟಿಸ್ಟ್. ಸೊ ಹಾಗಾಗಿ ಅಷ್ಟು ದೊಡ್ಡ ಸೂಪರ್ ಡೂಪರ್ ಹಿಟ್ ಇರೋ ಸೀರಿಯಲ್ ಆದ್ರೂ ನಮ್ಮ ಮನೇಲಿ ನೋಡ್ತಾ ಇಲ್ಲ. ದಟ್ಸ್ ದ ಪ್ರಾಬ್ಲಮ್. ಅದೇ ಇವಾಗ ಅಂದರೆ ಏನಂದರೆ ಭಾಷೆನೂ ಅರ್ಥ ಆಗಲ್ಲ ಇವಾಗ ಪೇರೆಂಟ್ಸಿಗೆ, ಇಲ್ಲ ನಮ್ಮ ರಿಲೇಟಿವ್ಸು, ಇಲ್ಲ ಸುತ್ತಮುತ್ತ ಇರೋರಿಗೂ ಅದು ಪ್ರಾಬ್ಲಮ್ಮೇ ಆಗತ್ತೆ. ಬಟ್ ನನಗೇನು ಅಂದರೆ ನಾನು ಕನ್ನಡದಲ್ಲೇ ಬೆಳಿಬೇಕಂತಲೇ ಆಸೆ. ಈಗಲೂ ಅಷ್ಟೇ ನಂಗೆಲ್ಲೋ ಒಂದು ಕಡೆ ಅಲ್ಲಿ ಮಾಡಬೇಕಾದ್ರೂ ಅನಿಸುತ್ತೆ ಅಯ್ಯೋ ನಮ್ಮ ಕರ್ನಾಟಕ ಬಿಟ್ಬಿಟ್ಟು ಇಲ್ಲೆಲ್ಲೋ ಬಂದ್ಬಿಟ್ಟು ಇಲ್ಲೇನೋ ಅನ್ಸ್ಕೊಂಡು ಇಷ್ಟು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ